ಬೆಳಗಾವಿ ಬಿಜೆಪಿಯಲ್ಲಿ ಹೊತ್ತಿದ ಬಂಡಾಯದ ಬೆಂಕಿ ಶಾಂತವಾಗಿದೆ. ಒಳಬೇಗುದಿಗೆ ಬಿಎಸ್ವೈ ಮದ್ದು ಅರೆದಿದ್ದು ಇಂದು ಬೊಂಬಾಟ್ ರೋಡ್ ಶೋ ಕೂಡ ನಡೆದಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕುಂದಾನಗರಿಯ ಬಿಜೆಪಿ ಬಂಡಾಯ ಕೂಲ್. ಬಿಎಸ್ವೈ ಜೊತೆ ಶೆಟ್ಟರ್ ಬೃಹತ್ ರೋಡ್ ಶೋ. ಸ್ಥಳೀಯ ನಾಯಕರ ವಿರೋಧ ಗೋ ಬ್ಯಾಕ್ ಶೆಟ್ಟರ್ ಅಭಿಯಾನದ ನಡುವೆಯೂ ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಬೃಹತ್ ಬೈಕ್ ರ್ಯಾಲಿಯನ್ನ ನಡೆಸಿದ್ರು. ಮಾಜಿ ಸಿಎಂ ಯಡಿಯೂರಪ್ಪ ಜೊತೆಗೂಡಿ ವಿರೋಧಿಗಳಿಗೆ ತಮ್ಮ ಬಲ ಪ್ರದರ್ಶನ ಮಾಡಿದ್ರು. ಬೆಳಿಗ್ಗೆ 11 ಗಂಟೆಗೆ ಬೆಳಗಾವಿಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟ ಜಗದೀಶ್ ಶೆಟ್ಟರ್ ಕಿಲ್ಲಾದಲ್ಲಿರುವ ದುರ್ಗಾದೇವಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಳಿಕ ಅಲ್ಲಿಂದ ತೆರೆದ ವಾಹನದಲ್ಲಿ ಬಿಎಸ್ವೈ ಜೊತೆಗೂಡಿ ಬೆಳಗಾವಿ ಚೆನ್ನಮ್ಮ ವೃತ್ತದವರೆಗೆ ಬೃಹತ್ ಬೈಕ್ ರ್ಯಾಲಿಯನ್ನ ನಡೆಸಿದ್ರು. ಈ ನಡುವೆ ವಿಶ್ವಗುರು ಬಸವಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಬಿಆರ್ ಅಂಬೇಡ್ಕರ್, ಶಿವಾಜಿ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿದ್ರು. ಶೆಟ್ಟರ್ ರ್ಯಾಲಿ ವೇಳೆ ಕೇಸರಿ ಪೇಟ, ಕೇಸರಿ ಧ್ವಜಗಳ ಹಾರಾಟ, ಜೈ ಶ್ರೀರಾಮ್, ಮತ್ತೊಮ್ಮೆ ಮೋದಿ ಘೋಷಣೆಗಳು ಮೊಳಗಿದ್ವು. ಈ ವೇಳೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಶೆಟ್ಟರ್, ನಮ್ಮಲ್ಲಿ ಭಿನ್ನಮತ ಇಲ್ಲ ಎಂದು ಹೇಳಿದ್ದಾರೆ. ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ. ಇವತ್ತು ಆ ಒಗ್ಗಟ್ಟನ್ನು ನಾವು ತೋರಿಸಿದ್ದೇವೆ. ನರೇಂದ್ರ ಮೋದಿ ಅವರು ಬೇಕು ಬೇಡ ಅನ್ನುವಂಥ ಚರ್ಚೆ ನಡೀತಾ ಇದೆ ಇಡೀ ದೇಶದಲ್ಲಿ. ಇಲ್ಲಿ ಮತ್ತೊಂದು ಪ್ರಶ್ನೆ ಇಲ್ಲ. ಇಡೀ ದೇಶದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕಂತೂ ಈ ಲೋಕಸಭಾ ಚುನಾವಣೆಯ ವೈಶಿಷ್ಟ್ಯ. ಇನ್ನು ಬೆಳಗಾವಿ ಭಿನ್ನಮತಕ್ಕೆ ಯಡಿಯೂರಪ್ಪ ಮದ್ದೆರೆದಿದ್ದು ತಡರಾತ್ರಿ ಬೆಳಗಾವಿ ಬಿಜೆಪಿ ನಾಯಕರೊಂದಿಗೆ ಸಭೆ ನಡೆಸಿದ್ರು. ಸಭೆಯಲ್ಲಿ ಶೆಟ್ಟರ್ ಪರ ಕೆಲಸ ಮಾಡುವಂತೆ ಅಸಮಾಧಾನಿತರನ್ನ ಒಪ್ಪಿಸಿದ್ದಾರೆ. ಮತ್ತೊಂದೆಡೆ ಬೆಳಗಾವಿಯಲ್ಲಿ ಪುತ್ರನ ಪರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭರ್ಜರಿ ಕ್ಯಾಂಪೇನ್ ಮಾಡಿದ್ದು ನಗರದಾದ್ಯಂತ ಆಟೋದಲ್ಲೇ ಸಂಚರಿಸಿ ಮತಬೇಟೆಯನ್ನ ನಡೆಸಿದ್ರು. ಅತ್ತ ಶೆಟ್ಟರ್ ಗ್ರ್ಯಾಂಡ್ ಎಂಟ್ರಿ ಬೆನ್ನಲ್ಲೇ ಹೆಬ್ಬಾಳ್ಕರ್ ವಿನೂತನ ಕ್ಯಾಂಪೇನ್ ಮಾಡಿದ್ದಾರೆ.